ಹಾಯ್ ಫ್ರೆಂಡ್ಸ್, ಇವಾಗ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ. ಈ ಥರ 3D ಇಮೇಜ್ ಆ್ಯನಿಮೇಷನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಎಲ್ಲರೂ ಕಾಮೆಂಟ್ ಆಗ್ತಾಯಿದ್ರು. ಮತ್ತು ಲಿಂಕನ್ನು ಸೆಂಡ್ ಮಾಡಿ ಅಂತ ಕೇಳ್ತಾಯಿದ್ರು. ಈ 3D ಇಮೇಜ್ ಆ್ಯನಿಮೇಷನ್ ಏನಿದೆ ನೋಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ನಾನು ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಯೂಟ್ಯೂಬಲ್ಲಿ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಓಕೆ, ಇವಾಗ ಇಲ್ಲಿ ನೀವು ಏನು ಮಾಡ್ಕೊಳ್ಳೋದಿಗೆ ಮೊದಲಿಗೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡಾದ ನಂತರ ಸರ್ಚ್ ಬಾರಲ್ಲಿ ಹೋಗಿ ನೀವು ಏನು ಮಾಡ್ಕೊಳ್ಳಿ ಅಂದರೆ ಗೂಗಲ್ ಜೆಮಿನೈ ಅಂತ ಸರ್ಚ್ ಮಾಡ್ಕೊಳ್ಳಿ. ಗೂಗಲ್ ಜೆಮಿನೈ ಅಂತ ಸರ್ಚ್ ಮಾಡ್ಕೊಂಡಾದ ನಂತರ ನೀವು ಇಲ್ಲಿ ಕೆಳಗಡೆ ಬರುತ್ತೆ ಗೂಗಲ್ ಜೆಮಿನೈ ಅಂತ ಬರುತ್ತೆ. ಗೂಗಲ್ ಜೆಮಿನೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ವೇಟ್ ಮಾಡಿ, ಯಾಕಂದರೆ ಓಪನ್ ಆಗೋವರೆಗೂ ವೇಟ್ ಮಾಡಿ. ವೇಟ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಇಲ್ಲಿ ಈ ರೀತಿ ಬಂದಾಗ ಇಲ್ಲಿ ಕೆಳಗಡೆ ಕೇಳ್ತಾ ಇದೆ, ಇಲ್ಲಿ ಆಸ್ಕ್ ಜೆಮಿನೈ ಅಂತ ಇದೆ. ಅದರ ಕೆಳಗಡೆ ಇಲ್ಲಿ ನಿಮಗೆ ಏನಂತ ಕೇಳ್ತಾ ಇದೆ, ಒಂದು ಪ್ಲಸ್ ಐಕಾನ್ ಕಾಣ್ತಾ ಇದೆ. ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಅಪ್ಲೋಡ್ ಫೈಲ್ಸ್ ಅಂತ ಇದೆ ನೋಡಿ, ಅಪ್ಲೋಡ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಫೋಟೋ ಗ್ಯಾಲರಿಯಲ್ಲಿ ಬನ್ನಿ. ಫೋಟೋ ಗ್ಯಾಲರಿಯಲ್ಲಿ ಬಂದಾಗ ಇಲ್ಲಿ ನಿಮಗೆ ಸುಮಾರು ಫೋಟೋಸ್, ನಿಮಗೆ ಯಾವ ಫೋಟೋ ಬೇಕು ನೋಡಿ ಆ ಫೋಟೋನ ಆ್ಯಡ್ ಮಾಡ್ಕೋಬೇಕು. ನಾನು ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ತೀನಿ. ನನಗೆ ಯಾವ್ದು ಫೋಟೋ ಬೇಕು ನೋಡಿ ಆ ಫೋಟೋನ ಆ್ಯಡ್ ಮಾಡ್ಕೊಳ್ತೀನಿ. ಈ ಫೋಟೋನ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಈ ಫೋಟೋ ಆ್ಯಡ್ ಮಾಡ್ಕೊಂಡಾದ ನಂತರ ನಾನು ನಿಮಗೆ ಕೆಳಗಡೆ ಒಂದು ಪ್ರಾಂಪ್ಟನ್ನು ಕೊಟ್ಟಿರ್ತೀನಿ. ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಪ್ರಾಂಪ್ಟ್ ಕೊಟ್ಟಿರ್ತೀನಿ. ಅದೇ ಥರ ಇನ್ಸ್ಟಾಗ್ರಾಮಲ್ಲಿ ಆದರೆ ನಾನು ಸ್ಟೋರಿಯಲ್ಲಿ ಹಾಕ್ಕೊಂಡಿರ್ತೀನಿ. ಮತ್ತು ನಿಮಗೆ ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಡೈರೆಕ್ಟಾಗಿ ಕಳಿಸ್ತೀನಿ. ನಿಮಗೆ ಇಲ್ಲೆಲ್ಲೂ ಸಿಗಲಿಲ್ಲ ಅಂದರೆ ನಾನು ನನ್ನ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಏನು ಸಿಗುತ್ತೆ ಅಂದರೆ ಈ ಪ್ರಾಂಪ್ಟ್ ಸಿಗುತ್ತೆ. ಮತ್ತು ಇದು ಯಾವ ರೀತಿ ಮಾಡ್ಕೋಬೇಕು ಇಮೇಜ್ ಅಂತಲೂ ನಿಮಗೆ ಎಲ್ಲನೂ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ಇವಾಗ ಇಮೇಜ್ ಅಪ್ಲೋಡ್ ಆಯಿತು. ಅಪ್ಲೋಡ್ ಆದಮೇಲೆ ಇಲ್ಲಿ ಆಸ್ಕ್ ಜೆಮಿನೈ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಾನೇನು ಪ್ರಾಂಪ್ಟ್ ಕೊಟ್ಟಿರ್ತೀನಿ ನೋಡಿ, ಇಮೇಜ್ ಪ್ರಾಂಪ್ಟು, ಆ ಇಮೇಜ್ ಪ್ರಾಂಪ್ಟನ್ನು ನೀವು ಮೊದಲಿಗೆ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ನಂತರ ಇಲ್ಲಿ ಲಾಂಗ್ ಪ್ರೆಸ್ ಮಾಡೋದು ಪೇಸ್ಟ್ ಅಂತ ಕೊಡಿ. ಪೇಸ್ಟ್ ಅಂತ ಹಾಕೋದಾಗ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಎಲ್ಲ ನಿಮಗೆ ಏನೇನು ಬೇಕು ನೋಡಿ ಅದಕ್ಕೆ ವಿಡಿಯೋಗೆ ಆ ಫೋಟೋ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಅದೆಲ್ಲನೂ ಇಲ್ಲಿ ಕ್ರಿಯೇಟ್ ಮಾಡಿರೋದಿರುತ್ತೆ. ಇದು ಕ್ರಿಯೇಟ್ ಮಾಡಿದಾದ ನಂತರ ಈ ಜೆಮಿನೈ ಇಲ್ಲಿ ನೀವು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಎರೋ ಮಾರ್ಕ್ ಅಂತ ಇರುತ್ತೆ ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಆ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಏನು ಮಾಡ್ಕೊಳ್ಳಿ ಅಂದರೆ ಈ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಏನು ಮಾಡ್ಕೊಳ್ಳಿ ಅಂದರೆ ಆ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಜಸ್ಟ್ ಸೆಕೆಂಡ್ಸ್ ಅಂತ ಬಂದಿದೆ. ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಜಾಸ್ತಿ 5G ಅಂದ್ರೆ ಸ್ಪೀಡಾಗಿ ಬರುತ್ತೆ, 4Gಲಿದ್ದರೆ ಒಂದು ಸ್ವಲ್ಪ ಸ್ಲೋ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ. ಜನ್ರೇಟಿಂಗ್ ಇಮೇಜ್ ಅಂತ ಬಿದ್ದಿದೆ. ಅದಾದ ನಂತರ ಕೆಳಗಡೆ ಇಲ್ಲಿ ಇಮೇಜ್ ಜನ್ರೇಟ್ ಆಗ್ತಾ ಇದೆ. ಸ್ವಲ್ಪ ಹೊತ್ತು ವೇಟ್ ಮಾಡಿದ ನಂತರ ಇಲ್ಲಿ ಇಮೇಜ್ ಕ್ರಿಯೇಟ್ ಆಗಿ ಬರುತ್ತೆ. ನೀವು ಯಾವ ರೀತಿ ನೋಡಿ ಇಮೇಜನ್ನು ಕ್ರಿಯೇಟ್ ಮಾಡ್ಕೊಳ್ತೀರ ಆ ರೀತಿಯಾಗಿ ಇಮೇಜ್ ಕ್ರಿಯೇಟ್ ಮಾಡುತ್ತೆ. ಈ ಫುಲ್ ಫೋಟೋ ಬೇಕಂತ ಏನಿಲ್ಲ, ಆ ಫೋಟೋಲ್ಲಿ ಆಗುತ್ತೆ. ನಿಮಗೆ ಒಂದು ಕ್ರಾಪ್ ಇರೋ ಫೋಟೋನ ತೋರಿಸ್ತೀನಿ ನಾನು, ಆ ಥರನೂ ಆಗುತ್ತೆ. ಮತ್ತು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇಮೇಜಲ್ಲಿ ಬಂದು ನೀವು ಯಾವ ಫೋಟೋಸ್ ಬೇಕು ನೋಡಿ ಆ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಫೋಟೋ ಬೇಕು ನೋಡಿ ಆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ ನಂತರ ಮತ್ತೆ ಇದೇ ಪ್ರಾಂಪ್ಟನ್ನು ನೀವು ಏನು ಮಾಡ್ಕೊಳ್ಳಿ ಅಂದರೆ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿಕೊಂಡು ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಫೋಟೋ ಹಾಫ್ ಇದ್ರೂ ಆಯಿತು, ಫುಲ್ ಇದ್ರೂ ಆಯಿತು, ಅದು ಫುಲ್ಲಾಗಿ ನಿಮಗೆ ಇಮೇಜ್ 3D ಇಮೇಜ್ ಆ್ಯನಿಮೇಷನ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ, ಇಮೇಜ್ ಕ್ರಿಯೇಟ್ ಆಗುತ್ತೆ. ಹಾಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ನೋಡ್ತಾ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಹಾಫ್ ಇಮೇಜನ್ನು ಹಾಕಿದ್ದೀನಿ, ಕ್ರಾಪ್ ಇರೋ ಇಮೇಜನ್ನು ಹಾಕಿದ್ದೀನಿ. ಕ್ರಾಪ್ ಇರೋ ಇಮೇಜನ್ನು ಹಾಕಿದ ನಂತರನೂ ಇಲ್ಲಿ ನಿಮಗೆ ಏನು ಬರ್ತು, ಫುಲ್ ಇಮೇಜ್ ಬರ್ತದೆ. ಈ ಥರ ಒಂದು ಸ್ವಲ್ಪ ಬ್ಲರ್ ಆಗಿ ಕಾಣುತ್ತೆ, ಯಾಕಂದರೆ ಇದು ಇಲ್ಲಿ ಒಂದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಬ್ಲರ್ ಆಗಿ ಕಾಣುತ್ತೆ. ಅದಾದ ನಂತರ ನೀವು ಇಲ್ಲಿ ಎರೋ ಮಾರ್ಕ್ ಅಂತ ಇದೆ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಡೌನ್ಲೋಡ್ ಎರೋ ಮಾರ್ಕ್ ಅಂತ ಇದೆ. ಈ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಇಮೇಜ್ ಏನಿದೆ ನೋಡಿ ಇಮೇಜು ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆದ ನಂತರ ಇಲ್ಲಿ ನೀವು ಏನು ಮಾಡ್ಕೊಳ್ಳಿ, ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡ್ತಾ ಇರ್ಬೋದು ಆವಾಗಲೇ ಬ್ಲರ್ ಆಗಿ ಕಾಣ್ತಾ ಇತ್ತು, ಇವಾಗ ಬ್ಲರ್ ಆಗಿ ಕಾಣ್ತಾ ಇಲ್ಲ ಇಮೇಜು. ಈ ಥರ ಇಮೇಜ್ ಎಲ್ಲನೂ ರೆಡಿ ಆಗ್ತವೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.